ಒಂದಾನೊಂದು ಕಾಲದಲ್ಲಿ ತಿಮ್ಮಾಪುರಂ ಎಂಬ ಗ್ರಾಮದಲ್ಲಿ ಅಂಕಯ್ಯ ಎಂಬ ಯುವಕ ಇದ್ದ. ಆತ ಗುರುಕುಲ ಆಶ್ರಮದಲ್ಲಿ ಓದು ಪೂರ್ತಿ ಮಾಡಿಕೊಂಡು ರಾಜಸ್ಥಾನದಲ್ಲಿ ಒಳ್ಳೆ ಉದ್ಯೋಗ ಸಂಪಾದಿಸಿಕೊಂಡು ರಾಜಧಾನಿಗೆ ಹೊರಟ. ರಾಜಧಾನಿಲಿ ಅಂಕಯ್ಯ ಎಷ್ಟು ವಿಧವಾಗಿ ಪ್ರಯತ್ನ ಮಾಡಿದ್ರೂ ಆತನಿಗೆ ಚಿಕ್ಕ ಉದ್ಯೋಗನೂ ಸಿಗ್ಲಿಲ್ಲ. ಅಂಕಯ್ಯ ಆತನ ದುರದೃಷ್ಟಕ್ಕೆ ಚಿಂತಿಸ್ತಾ ಇದ್ದ. ಯಾರಾದ್ರೂ ಮಾತಾಡ್ಸಿದ್ರೆ ಆತನನ್ನ ದುರದೃಷ್ಟ ಬೆನ್ನು ಹತ್ತುತ್ತೆ, ಅದಕ್ಕೆ ಅವನಿಗೆ ಉದ್ಯೋಗ ಸಿಗ್ತಿಲ್ಲ ಅಂತ ಚಿಂತಿಸ್ತಿದ್ದ. ಸ್ವಲ್ಪ ದಿನ ತುಂಬಾ ಚಿಂತೆ ಮಾಡಿ ಅಂಕಯ್ಯ ಮತ್ತೆ ಗುರುಕುಲಕ್ಕೆ ಹೊರಟು ಹೋದ. ಅಲ್ಲಿ ಆತನಿಗೆ ವಿದ್ಯೆ ಕಲಿಸಿದ ಗುರುವು ಚಂದ್ರಸ್ವಾಮಿ ಹತ್ರ ಹೋಗಿ ನಮಸ್ಕಾರ ಮಾಡಿ, ಗುರುವರ್ಯ, ನೀವು ನನಗೆ ಸಕಲ ಶಾಸ್ತ್ರಗಳು ಕಲಿಸಿದ್ರಿ, ಆದ್ರೆ ನಾನ್ ಒಂದು ದುರದೃಷ್ಟವಂತನು. ಎಲ್ಲಾ ಕಡೆಯಿಂದಲೂ ದುರದೃಷ್ಟ ಓಡಿಸ್ತಾ ಇದೆ. ನನಗೆ ಏನ್ ಮಾಡ್ಬೇಕೋ ಗೊತ್ತಾಗ್ತಿಲ್ಲ. ನಿಮ್ ಹತ್ರ ಏನಾದ್ರೂ ಮಾರ್ಗ ಇದ್ರೆ ತೋರ್ಸಿ. ಅಂಕಯ್ಯ, ಶಾಸ್ತ್ರಗಳಾದ್ರೆ ಕಲ್ತ್ಕೊಟ್ಟಿದ್ದೀನಿ ಹೊರತು ಸಮಯ ಸ್ಫೂರ್ತಿನ ಅವರಿಗವರೇ ಪ್ರದರ್ಶನೆ ಮಾಡ್ಬೇಕು. ಅದು ಸರಿ ಬಿಡು, ಇನ್ಮೇಲೆ ನೀನು ಎಲ್ಲಿಗೆ ಹೋದ್ರೂ ನಾನು ಎಲ್ಲರಿಗಿಂತ ಅದೃಷ್ಟವಂತ. ನಾನು ಮುಟ್ಟಿದ್ದೆಲ್ಲ ಚಿನ್ನ, ನನ್ನ ಪಕ್ಕದಲ್ಲಿರೋರ್ಗೂ ಯಾವಾಗೂ ಅದೃಷ್ಟ ಬರುತ್ತೆ ಅಂತ ಎಲ್ಲರಿಗೂ ಹೇಳ್ತಾ ಇರು ಅಂತ ಸಲಹೆ ಕೊಟ್ಟ ಚಂದ್ರಸ್ವಾಮಿ. ನೀವು ಹೇಳಿದ ಹಾಗೆ ಮಾಡೋಣ ಗುರುವರ್ಯ ಅಂತ ಹೇಳಿ ಮತ್ತೆ ರಾಜಧಾನಿಗೆ ಹೊರಟೋದ ಅಂಕಯ್ಯ. ಆಗ್ಲಿಂದ ಯಾರ್ ಕಾಣಿಸಿದ್ರು ಎಲ್ಲರ ಹತ್ರ ಅವರ ಗುರುಗಳು ಹೇಳಿದ ಹಾಗೆ ನಾನು ಎಲ್ಲರಿಗಿಂತ ಅದೃಷ್ಟವಂತ, ನಾನು ಒಬ್ನೇ ಅಲ್ಲ, ನನ್ ಪಕ್ಕದಲ್ಲಿರೋರೂ ಅದೃಷ್ಟವಂತರು ಆಗ್ತಾರೆ ಅಂತ ಹೇಳೋಕೆ ಶುರು ಮಾಡಿದ. ಈ ವಿಷಯ ಆ ಬಾಯಿಂದ ಈ ಬಾಯಿಗೆ ಹೋಗಿ ಮಾರ್ತಾಂಡವರ್ಮನವರೆಗೂ ಹೋಯ್ತು. ಇವ್ನ್ಯಾರೋ ಅದೃಷ್ಟವಂತ ಅಂತ ಹೇಳ್ಕೊಳ್ತಿದ್ದಾನೆ ಅಂದ್ರೆ ಇವನಲ್ಲಿ ಏನೋ ಶಕ್ತಿ ಇದ್ದೇ ಇರುತ್ತೆ, ಅದೇನೋ ನೋಡ್ಬೇಕು ಅನ್ಕೊಂಡ ಮಹಾರಾಜ. ಒಂದು ದಿನ ರಾತ್ರಿ ಮಾರುವೇಷ ಹಾಕೊಂಡು ಮಹಾಮಂತ್ರಿಯೊಂದಿಗೆ ಸೇರಿ ಅಂಕಯ್ಯ ತಂಗಿದ್ದ ಛತ್ರಕ್ಕೆ ಹೋದರು. ಮಹಾರಾಜ, ನೀವು ಭೇಟಿ ಮಾಡ್ಬೇಕಾಗಿರೋ ಅಂಕಯ್ಯ ಆತನೇ ಅಂತ ಬೆರಳೆತ್ತಿ ತೋರಿಸಿದ ಮಹಾಮಂತ್ರಿ. ಅಂಕಯ್ಯ ಅವರಿಬ್ರು ಅವನ ಕಡೆ ನೋಡಿ ಮಾತಾಡ್ಕೊಳ್ಳೋದು ಗಮನಿಸಿದ. ಅವನಿಗೆ ತುಂಬಾ ಮುಜುಗರ ಆಯ್ತು. ಅವನ ಕಡೆನೇ ನೋಡುತ್ತಾ ಅವರಿಬ್ರು ಯಾಕಾತರ ಮಾತಾಡ್ತಿದ್ದರೋ ಎಷ್ಟ್ ಯೋಚನೆ ಮಾಡಿದ್ರು ಅಂಕಯ್ಯನಿಗೆ ಅರ್ಥ ಆಗ್ಲಿಲ್ಲ. ಅಂಕಯ್ಯ ಯೋಚಿಸ್ತಿದ್ದಾಗ ಮಹಾರಾಜ ಮಹಾಮಂತ್ರಿ ಅಲ್ಲಿಗ್ ಬಂದ್ರು. ನಾನು ಈ ದೇಶದ ಮಹಾರಾಜನ ಆಂತರಂಗಿಕ ಭದ್ರತೆಯನ್ನು ನೋಡ್ಕೊಳ್ಳೋ ಅಧಿಕಾರಿ. ನಿನ್ ಬಗ್ಗೆ ನಾವು ಕೇಳಿದ್ವಿ, ನೀನು ತುಂಬಾ ಅದೃಷ್ಟವಂತ ಅಂತೆ ಅಲ್ವಾ, ನಿಜಾನೇನಾ? ಆಗ ಅಂಕಯ್ಯ ನಗುತ್ತಾ ಆಕಾಶದ ಕಡೆ ತಲೆ ಎತ್ತಿ ನೋಡುತ್ತಾ, ಎಲ್ಲ ಮೇಲಿರೋಣದೆಯೇ, ಅದಕ್ಕೆ ನಾನಷ್ಟು ಅದೃಷ್ಟವಂತ ಆದೆ. ನಾಳೆ ನಾವು ದಂಡಕಾರಣ್ಯಕ್ಕೆ ಆನೆಗಳ ಸಂರಕ್ಷಣೆ ವಿಷಯದ ಮೇಲೆ ಹೋಗ್ತಿದ್ದೀವಿ. ನೀನು ನಮ್ ಜೊತೆ ಬರ್ಬೇಕು. ನೀನ್ ಎಷ್ಟು ಅದೃಷ್ಟವಂತ ಅನ್ನೋ ವಿಷಯ ನಾನೇ ನೇರಾಗಿ ನೋಡಿ ತಿಳ್ಕೊಳ್ಬೇಕು. ಮರುದಿನ ಬೆಳಿಗ್ಗೆ ಮಾರುವೇಷದಲ್ಲಿರೋ ಮಹಾರಾಜ ಸ್ವಲ್ಪ ಜನ ಪರಿವಾರದೊಂದಿಗೆ ದಂಡಕಾರಣ್ಯಕ್ಕೆ ಹೊರಟ. ಅವರ ಜೊತೆ ಅಂಕಯ್ಯನನ್ನು ಜೊತೆ ಕರ್ಕೊಂಡು ಹೋದ್ರು. ಅಡವಿಗೆ ಹೋಗೋಷ್ಟ್ರಲ್ಲಿ ಮಧ್ಯಾಹ್ನ ಆಯ್ತು. ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡ್ಕೊಳ್ಬೇಕು ಅನ್ಕೊಂಡ್ರು. ಮಹಾರಾಜನಿಗೋಸ್ಕರ ಅಲ್ಲಿ ಒಂದು ಮರದ ಮೇಲೆ ಹಾಸಿಗೆ ಕಟ್ಟಿದ್ರು. ಮಹಾರಾಜ ಅಂಕಯ್ಯನನ್ನು ಹಾಸಿಗೆ ಮೇಲೆ ಬರೋಕೆ ಕರ್ದ. ಹಠಾತ್ ಆಗಿ ಕ್ರೂರ ಮೃಗಗಳು ದಾಳಿ ಮಾಡಬಹುದು ಅಂತ ಮಹಾರಾಜರ ಜೊತೆ ಬಂದ ಸೈನಿಕರು ಸಹ ಹತ್ರದಲ್ಲಿರೋ ಮರದ ಮೇಲೆ ಹತ್ತು ಕೂತ್ಕೊಂಡಿದ್ರು. ಅಂಕಯ್ಯ, ನೀನು ಅದೃಷ್ಟವಂತ ಅಂತ ಎಲ್ಲರ ಹತ್ರ ಹೇಳ್ಕೊಂಡ್ ಬರ್ತಿದ್ಯಾ ಅಂತ ನನ್ನ ಅಭಿಪ್ರಾಯ. ನಿಜ ಹೇಳು, ನೀನು ಅದೃಷ್ಟವಂತ ಅಂತ ಅನ್ಕೊಳಕ್ಕೆ ನಿನ್ ಹತ್ರ ಆಧಾರ ಇದ್ಯಾ? ಅಂಕಯ್ಯನಿಗೆ ಏನ್ ಜವಾಬ್ ಕೊಡ್ಬೇಕೋ ಅರ್ಥ ಆಗ್ಲಿಲ್ಲ. ತಲೆ ಮಾತ್ರ ಅಲ್ಲಾಡ್ಸಿದ. ಇಷ್ಟರಲ್ಲಿ ಎಲ್ಲಿಂದಲೋ ಹುಲಿ ಗರ್ಜನೆ ಕೇಳಿಸ್ತು. ಅದು ನೇರಾಗಿ ಇವ್ರಿರೋ ಮರದ ಹತ್ರ ಬಂತು. ತಕ್ಷಣ ಮಹಾರಾಜ, ನೀನು ನಿಜವಾಗ್ಲೂ ಅದೃಷ್ಟವಂತ. ಮತ್ತೆ ಈ ಹುಲಿ ನಮ್ಮನ್ನ ಸಾಯಿಸಕ್ಕೆ ಇಲ್ಲಿಗೆ ಹೇಗ್ ಬಂದ ಹಾಗೆ? ನಿನ್ನ ಆ ಹುಲಿಗೆ ಆಹಾರವಾಗಿ ಬಿಸಾಕ್ತೀನಿ, ಆಗ ನಿನ್ನ ಅದೃಷ್ಟ ಪರೀಕ್ಷೆ ಮಾಡ್ಕೋ ಅಂತ ಅಂಕಯ್ಯನಿಗೆ ಹತ್ರ ಬಂದ. ಅಂಕಯ್ಯ ಭಯದಿಂದ ನಡುಗಿಬಿಟ್ಟ. ಮಹಾರಾಜನ ಹತ್ರದಿಂದ ತಪ್ಪಿಸ್ಕೊಳ್ಳೋಕೆ ಸ್ವಲ್ಪ ಹಿಂದಕ್ಕೆ ಹೋದ. ಆದ್ರಿಂದ ಹಾಸಿಗೆಯಲ್ಲಿ ಆಯ ತಪ್ಪಿ ಮಹಾರಾಜ ದಬಕ್ಕಂತ ಮರದ ಕೆಳಗೆ ಗರ್ಜಿಸುತ್ತಿರೋ ಹುಲಿ ಸೊಂಟದ ಮೇಲೆ ಬಿದ್ದ. ಅಷ್ಟು ಎತ್ತರದಿಂದ ಬಿದ್ದಿದ್ದಕ್ಕೆ ಮಹಾರಾಜನ ಭಾರಕ್ಕೆ ಹುಲಿ ಬೆನ್ನು ಮೂಳೆ ಮುರಿದೋಯ್ತು. ಅದು ನೋವಿನಿಂದ ಕಿರ್ಚುತ್ತಾ ಆ ಕಡೆ ಈ ಕಡೆ ತಿರುಗಾಡ್ತಿತ್ತು. ತಕ್ಷಣ ಸೊಂಟ ಮುರಿದ ಹುಲಿನ ಸೈನಿಕರು ಬಂಧಿಸಿ ಮಹಾರಾಜನನ್ನ ಎಬ್ಸಿದ್ರು. ಮಹಾರಾಜನಿಗೆ ಏನು ಏಟಾಗ್ಲಿಲ್ಲ.
ಆದ್ರೆ ಗಜಗಜ ನಡುಗಿಬಿಟ್ಟ. ನಂತರ ಅಂಕಯ್ಯನೊಂದಿಗೆ ನಿಜವಾಗ್ಲೂ ನೀನು ಅದೃಷ್ಟವಂತಾನೆ, ನಿನ್ ಪಕ್ಕದಲ್ಲಿದ್ದಿದ್ದಕ್ಕೆ ನಾನು ಬದುಕೊಂಡೆ. ನಾನು ಈ ದೇಶದ ಮಹಾರಾಜ ಮಾರ್ತಾಂಡವರ್ಮ ನಿನ್ನ ಈ ದಿನದಿಂದ ನನ್ನ ಆಂತರಂಗಿಕ ಸಲಹೆಗಾರನಾಗಿ ನೇಮಿಸುತ್ತಿದ್ದೀನಿ. ಇನ್ಮೇಲೆ ನಿನ್ನ ಅದೃಷ್ಟನ ನಾನು ಉಪಯೋಗ ಮಾಡ್ಕೊಳ್ಬೇಕು ಅನ್ಕೊಳ್ತಿದ್ದೀನಿ ಅಂತ ನಗುತ್ತಾ ಹೇಳಿದ. ಒಂದಾನೊಂದು ಕಾಲದಲ್ಲಿ ಭೀಮವರಂ ಎಂಬ ಗ್ರಾಮದಲ್ಲಿ ಮಲ್ಲಯ್ಯ ಎಂಬ ಕುಸ್ತಿಪಟು ಇರ್ತಿದ್ದ. ಆತನ ರೆಟ್ಟೆಗಳನ್ನು ನೋಡಿದ್ರೆ ಯಾರಾದ್ರೂ ಸರಿ ಭಯ ಪಡ್ಬೇಕಾಗಿದ್ದೆ. ಅಲ್ಲಿ ಸುತ್ತಮುತ್ತ ಎಲ್ಲಿ ಕುಸ್ತಿ ನಡೆದ್ರು ಕುಸ್ತಿಪಟು ಮಲ್ಲಯ್ಯ ಎಲ್ಲಾರ್ನೂ ಸೋಲಿಸಿ ವಿಜೇತನಾಗಿ ನಿಲ್ತಿದ್ದ. ಆದ್ರಿಂದ ಮಲ್ಲಯ್ಯನಿಗೆ ಅಹಂಕಾರ ಜಾಸ್ತಿ ಆಯ್ತು. ತನ್ನನ್ನು ಮೀರಿದ ಬಲಶಾಲಿ ಸುತ್ತಮುತ್ತಲಿನ ಗ್ರಾಮದಲ್ಲಿ ಯಾರೂ ಇಲ್ಲ ಅಂತ ಬೀಗ್ತಾ ಇದ್ದ. ಆತನ ಪರಾಕ್ರಮಕ್ಕೆ ತಕ್ಕಂತೆ ಆತನ 2 ತೋಳಿನ ಮೇಲೆ ಸಿಂಹದ ಅಚ್ಚುಗಳು ಹಾಕಿಸ್ಕೋಬೇಕನ್ಕೊಂಡು ಕುಸ್ತಿಪಟು ಮಲ್ಲಯ್ಯ ತಕ್ಷಣ ಆ ಊರಲ್ಲಿ ಅಚ್ಚು ಹಾಕೋ ಸೋಮಯ್ಯನ ಹತ್ರ ಹೋಗಿ, ಏನೋ ಸೋಮಯ್ಯ, ನನ್ 2 ತೋಳಿಗೂ ಸಿಂಹದ ಬೊಂಬೆ ಹಚ್ಚಾಕ್ಬೇಕು. ಅಯ್ಯ, 2 ರೂಪಾಯಿ ಖರ್ಚಾಗತ್ತೆ. 2 ಕೈಗೂ ಹಚ್ಚಾಕ್ಬೇಕಂದ್ರೆ 1 ದಿನ ಎಲ್ಲ ಹಿಡಿಯುತ್ತೆ. ನನ್ನಂತ ವೀರನಿಗೆ ಹಚ್ಚು ಹಾಕೋದೇ ನಿನ್ನ ಅದೃಷ್ಟ. ಅಂಥದ್ರಲ್ಲಿ ನನ್ನೇ ಹಣ ಕೇಳ್ತೀಯ? ಬಾಯಿ ಮುಚ್ಕೊಂಡು ಮೊದಲು ಹಚ್ಚು ಹಾಕು, ಆಮೇಲೆ ನಾನು ಕೊಡ್ತೀನಿ. ಮಲ್ಲಯ್ಯನ ಅಹಂಕಾರಕ್ಕೆ ಒಳಗಡೆನೆ ಅಸಹ್ಯ ಪಡುತ್ತಾ ಸೂಜಿ ಬಣ್ಣಗಳು ತಗೊಂಡು ಹಚ್ಚು ಹಾಕಕ್ಕೆ ಶುರು ಮಾಡಿದ. ಅಷ್ಟು ದೊಡ್ಡ ಕುಸ್ತಿಪಟುಗೆ ಸೋಮಯ್ಯ ಹಾಕೋ ಹಚ್ಚು ನೋವು ಕೊಡ್ತಿತ್ತು. 2-3 ಸಲ ಚುಚ್ಚೋಷ್ಟಿಗೆ ತುಂಬಾ ಕಿರಿಕಿರಿಯಾಗಿ, ಏನೋ ಅಷ್ಟು ಜೋರಾಗಿ ಚುಚ್ಚುತ್ತಾ ಇದೆಯಾ? ನೀನು ಕೇಳಿದ 2 ರೂಪಾಯಿ ಕೊಡ್ತೀನಿ, ಸ್ವಲ್ಪ ನೋವಾಗದೆ ಚುಚ್ಚು. ಅಯ್ಯ, ಈ ಸುತ್ತಮುತ್ತಲಿನ ಗ್ರಾಮದಲ್ಲಿ ನನ್ನನ್ನು ಮೀರಿದ ಹಚ್ಚು ಹಾಕೋ ಕಲಾಕಾರ ಯಾರೂ ಇಲ್ಲ. ಸೂಜಿಯಿಂದ ಚುಚ್ಚೋದು ಹಾಗ್ ನೋವು ಕೊಡುತ್ತೆ. ನೀವು ದೊಡ್ಡ ಕುಸ್ತಿಪಟು, ಅಷ್ಟು ಮಾತ್ರಕ್ಕೆ ತಡೆಯಲ್ವಾ? ಆ ಮಾತಿಗೆ ಕುಸ್ತಿಪಟು ಮಲ್ಲಯ್ಯನ ಅಹಂಗೆ ಏಟಾಯ್ತು. ಸರಿ ಬಿಡೋ, ಎಲ್ಲಿ ತನಕ ಬಂತು? ಏನ್ ಬರಿತಿದ್ಯಾ ಈಗ? ಅಯ್ಯ, ಸಿಂಹದ ಬಾಲ ಬರಿತಿದ್ದೀನಿ. ಏನೋ ನಿನಗೆ ಏನು ಗೊತ್ತಿಲ್ಲ ಅನ್ಕೊಳ್ತೀನಿ. ದೊಡ್ಡ ದೊಡ್ಡ ವ್ಯಕ್ತಿಗಳೆಲ್ಲ ನಾಯಿಗಳಿಗೆ ಕುದುರೆಗಳಿಗೆ ಬಾಲ ಕತ್ತರಿಸ್ಬಿಡ್ತಾರೆ. ಏನೋ ಗೊತ್ತಾ, ಬಾಲ ಇಲ್ದಿರೋದಕ್ಕೆ ಪೌರುಷ ಜಾಸ್ತಿ ಇರತ್ತೆ. ಅದಕ್ಕೆ ನೀನು ಬಾಲ ಬಿಟ್ಟು ಮಿಕ್ಕಿದ ಸಿಂಹವೆಲ್ಲ ಹಾಕು, ಸಾಕು. ಸರಿ ಅಂತ ಹೇಳಿ ಸೋಮಯ್ಯ ಮತ್ತೆ ಶುರು ಮಾಡಿದ. ಚುಚ್ಚುತ್ತಾ ನೋವು ಜಾಸ್ತಿ ಆಯ್ತು ಮಲ್ಲಯ್ಯನಿಗೆ. ಆದ್ರೆ ನೋವು ಒಳಗಡೆನೇ ತಡ್ಕೊಂಡು, ಏನೋ ಎಲ್ಲಿ ತನಕ ಬಂತೋ? ಈಗ ಏನ್ ಬರಿತಿದ್ಯಾ? ಅಯ್ಯ, ಈಗ ನಾನು ಸಿಂಹದ ಕಿವಿ ಹಾಕ್ತಿದ್ದೀನಿ. ಲೇ, ನಿನಗೆ ಪೂರ್ತಿ ಏನೂ ಗೊತ್ತಿಲ್ವೋ? ನಾಯಿ ಬೆಳ್ಸೋರು ಅದ್ರ ಕಿವಿ ಕತ್ತರಿಸ್ಬಿಡ್ತಾರೆ. ಕಿವಿ ಉದ್ದ ಇದ್ರೆ ನಾಯಿ ಚುರುಕಿರಲ್ಲ. ಸಿಂಹಗಳು ಅಷ್ಟೇ, ಕಿವಿ ಇಲ್ದಿರೋ ಸಿಂಹಗಳು ತುಂಬಾ ಶ್ರೇಷ್ಠ. ಸರಿ, ಕಿವಿಗಳು ಇಲ್ದೇನೆ ಸಿಂಹ ಹಾಕ್ತೀನಿ ಅಂತ ತನ್ನ ಕೆಲಸ ಮುಂದುವರಿಸ್ದ ಸೋಮಯ್ಯ. ಸೋಮಯ್ಯ ಚುಚ್ಚುತ್ತಾ ಇದ್ದಷ್ಟು ಮಲ್ಲಯ್ಯನಿಗೆ ಪ್ರಾಣ ಹೋಗೋಷ್ಟು ನೋವಾಗ್ತಿತ್ತು. ಏನೋ, ಇನ್ನು ಎಷ್ಟೊತ್ತು ಮಾಡ್ತೀಯೋ? ಇನ್ನೂ ಆಗ್ಲಿಲ್ವಾ? ಅಯ್ಯ, ಹಾಗೆ ಅರ್ಜೆಂಟ್ ಮಾಡಿದ್ರೆ ಹೇಗೆ? ಈಗ ಪ್ರಸ್ತುತ ಸಿಂಹದ ನಡುವನ್ನು ಬರಿತಿದ್ದೀನಿ. ನಿನ್ ತಲೆ, ನೀನೇನು ಓದಿಲ್ಲ ಅನ್ಸುತ್ತೆ. ಸಿಂಹಕ್ಕೆ ಸೊಂಟನೇ ಇರಲ್ಲ ಅಂತ ಎಷ್ಟು ಕವಿಗಳು ಕಾವ್ಯಗಳು ಬರೆದಿದ್ರು. ಅದಕ್ಕೆ ಅಂದವಾದ ಹೆಂಗಸರ ಸೊಂಟವನ್ನು ಸಿಂಹಕ್ಕೆ ಹೋಲಿಸ್ತಾರೆ. ನೀನು ಸೊಂಟನೇ ಇಲ್ದಿರ ಸಿಂಹವನ್ನ ಬರಿ. ಇಷ್ಟು ದೊಡ್ಡ ಕುಸ್ತಿಪಟುಗೆ ಸೂಜಿ ಚುಚ್ಚುವಿಕೆನ ತಡೆಯಕ್ಕಾಗಲ್ಲ, ಹಚ್ಚು ಹಾಕೋ ವ್ಯವಹಾರ ನಡೆಯಲ್ಲ ಅನ್ನೋ ವಿಷಯ ಸೋಮಯ್ಯನಿಗೆ ಅರ್ಥ ಆಗೋಯ್ತು. ಬಣ್ಣಗಳು ಸೂಜಿಗಳು ಪಕ್ಕಕ್ಕಿಟ್ಟು, ಅಯ್ಯ, ನೀವ್ ಹೇಳಿದ ಹಾಗೆ ಬೊಂಬೆ ಮುಗೀತು. ಅದು ಸಿಂಹನೋ ಚಿಕ್ಕ ಇಲಿನೋ ನೋಡ್ದವ್ರೆ ಹೇಳ್ಬೇಕು. ನೀವಿನ್ನ ತುಂಬಾ ನೋವು ಪಡಬೇಡಿ, ನನ್ನನ್ನು ನೋವು ಪಡಿಸ್ಬೇಡಿ. ನನ್ಗೇನು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ತಾವಿನ್ನ ಇಲ್ಲಿಂದ ದಯಮಾಡಿ. ಆ ಮಾತುಗಳಿಗೆ ಕುಸ್ತಿಪಟು ಮಲ್ಲಯ್ಯನಿಗೆ ಕೋಪ ಬರದೆ ಪ್ರಾಣ ವಾಪಸ್ ಬಂದ ಹಾಗಾಯ್ತು. ಏನೋ ಸೋಮಯ್ಯ, ನಿನ್ಗೆ ಸಿಂಹ ಬೊಂಬೆ ಹಚ್ಚಾಕಕ್ಕೆ ಬರ್ದಿದ್ರೆ ಮೊದ್ಲೇ ಹೇಳ್ಬೇಕಿತ್ ನನ್ಗೆ ಅಂತ ಗೇಲಿ ಮಾಡಿ 2 ರೂಪಾಯಿ ಸೋಮಯ್ಯನ ಕೈಲಿಟ್ಟ. ದೊಡ್ಡ ಕುಸ್ತಿಪಟು ಅಂತ ಹೇಳ್ಕೊಂಡು ತಿರ್ಗೋ ಮಲ್ಲಯ್ಯ ಏನಕ್ಕೂ ತಡೆಯಲ್ಲ ಅನ್ನೋ ವಿಷಯ ತಿಳ್ಕೊಂಡು ಸೋಮಯ್ಯ ನಗ್ತಿದ್ದ. ಕುಸ್ತಿಪಟು ಮಲ್ಲಯ್ಯನ ಕೈ ಮೇಲೆ ಇದ್ದ ಹಚ್ಚು ಏನಂತ ಗೊತ್ತಿಲ್ದೆ ಜನ ಎಲ್ಲ ವಿಚಿತ್ರವಾಗಿ ನೋಡಿದ್ರು. ಆ ನಂತರ ಎಲ್ರು ಕುಸ್ತಿಪಟು ಮಲ್ಲಯ್ಯ ಅಂತ ಕರೆಯೋದ್ ಬಿಟ್ಟು ಹಚ್ಚು ಹಾಕೊಂಡಿರೋ ಮಲ್ಲಯ್ಯ ಅಂತ ಕರೆಯಕ್ಕೆ ಶುರು ಮಾಡಿದ್ರು. ಅದೇನೋ ದೊಡ್ಡ ಹೊಗಳಿಕೆ ಅಂದ್ಕೊಂಡು ಮಲ್ಲಯ್ಯ ಹಾಗೆಯೇ ಬೇಗ್ತಿದ್ದ. ಒಂದಾನೊಂದು ಕಾಲದಲ್ಲಿ ಮಗಧ ದೇಶವನ್ನು ಚಂದ್ರಸೇನ ಎಂಬ ಮಹಾರಾಜ ಪರಿಪಾಲಿಸುತ್ತಾ ಇದ್ದ.
ಆತ ಪ್ರಜೆಗಳನ್ನ ಅವನ ಹೆತ್ತ ಮಕ್ಕಳಾಗಿ ನೋಡ್ಕೊಳ್ತಿದ್ದ. ಅದೊಂದು ದಿನ ಚಂದ್ರಸೇನ ಅವನ ರಾಜ್ಯದಲ್ಲಿ ಯಾರು ಉತ್ತಮರು ಅನ್ನೋ ವಿಷಯ ತಿಳ್ಕೊಂಡು ಅವ್ರನ್ನ ಸತ್ಕಾರ ಮಾಡ್ಬೇಕು ಅಂತ ಅನ್ಕೊಂಡಿದ್ದ. ಅದಕ್ಕೋಸ್ಕರ ಪ್ರತ್ಯೇಕವಾಗಿ ಒಂದು ಸಭೆನ ಏರ್ಪಾಟ್ ಮಾಡಿದ್ದ. ಅವರು ಮಾಡಿದ ಒಳ್ಳೆ ಕೆಲಸಗಳು ಮಹಾರಾಜರಿಗೆ ಹೇಳಿ ಮಹಾರಾಜರ ಕೈಯಲ್ಲಿ ಉತ್ತಮ ಅನ್ಸ್ಕೊಂಡು ಅವರು ಕೊಡೋ ಬಹುಮಾನ ತಗೊಂಡು ಹೋಗ್ಬೇಕಂತ ತುಂಬಾ ಮಂದಿ ಸಭೆಗೆ ಬಂದಿದ್ರು. ಮೊದಲನೇದಾಗಿ ಪ್ರಸಿದ್ಧ ವ್ಯಾಪಾರಿಯಾಗಿ ಹೆಸರಿರೋ ಸುಬ್ಬಯ್ಯ ಶೆಟ್ಟಿ ಅಲ್ಲಿ ನಿಂತ್ಕೊಂಡು, ಪ್ರಭು, ನಮ್ಮೂರಲ್ಲಿ ದೊಡ್ಡ ಆಲಯ ಕಟ್ಟಿಸಿದ್ದೆ ಅಂತ ಅವನು ಮಾಡಿದ ಉತ್ತಮ ಕೆಲಸದ ಬಗ್ಗೆ ಹೇಳ್ದ. ಸುಬ್ಬಯ್ಯ ಶೆಟ್ಟಿ, ಆಲಯ ಕಟ್ಟೋದ್ರಲ್ಲಿ ಏನ್ ದೊಡ್ಡತನ ಇದೆ ಹೇಳು? ಮಹಾರಾಜ, ಆಲಯ ಕಟ್ಟಿಸೋಕೆ ಅಂತ ಎಷ್ಟೋ ಬೆಲೆ ಬಾಳುವ ಕಲ್ಲುಗಳನ್ನು ದೇಶ ವಿದೇಶಗಳಿಂದ ತರಿಸಿದ್ದೆ. ಹಾಗೆ ಒಳ್ಳೆ ಪ್ರಾವೀಣ್ಯತೆ ಇರೋ ಶಿಲ್ಪಿಗಳನ್ನು ಕರೆಸಿದ್ದೆ. ನೀನ್ ಹೇಳೋದನ್ನ ಹಿಡಿದು ನೋಡಿದ್ರೆ ಕಲ್ಲುಗಳು ಶಿಲ್ಪಿಗಳದ್ದು ಬಿಟ್ರೆ ನಿಂದು ಯಾವ ತರ ಉತ್ತಮ? ಪ್ರಭು, ನೀವಂದಿದ್ದು ನಿಜಾನೇ. ಆದ್ರೆ ಅದರ ನಿರ್ಮಾಣಕ್ಕೋಸ್ಕರ ಸ್ವಂತತನ ಲಕ್ಷ ವರಹಗಳ ಮೇಲೆ ಕೊಟ್ಟಿದ್ದೀನಿ. ಅದು ದೊಡ್ಡ ವಿಷಯ ಅಲ್ವಾ? ಅದು ಅಷ್ಟು ದೊಡ್ಡ ವಿಷಯ ಅಂತ ನಾನು ಅನ್ಕೊಳ್ತಿಲ್ಲ. ವ್ಯಾಪಾರದಿಂದ ಬಂದ ಲಾಭದಲ್ಲೇ ಅಲ್ವಾ? ಆ ಲಾಭಗಳೆಲ್ಲ ನಿಜಾಯಿತಿಯಿಂದ ಬಂದಿದ್ದೇನಾ? ಅದಕ್ಕೆ ಸುಬ್ಬಯ್ಯ ಶೆಟ್ಟಿ ಏನು ಮಾತಾಡದೆ ಸುಮ್ಮನಿದ್ದ. ಆ ನಂತರ ಪ್ರಜೆಗಳಿಗೆಲ್ಲ ಒಳ್ಳೆ ವಿಷಯಗಳು ಬೋಧಿಸೋ ಗುರು ಸ್ವಾಮಿ ನಿಶ್ಚಲಾನಂದ ರಾಜನ ಎದುರಿಗೆ ಬಂದು, ಮಹಾರಾಜ, ನಾನು ಉತ್ತಮ ಅಂತ ನೀವು ಒಪ್ಕೊಳ್ತೀರಾ? ಸ್ವಾಮಿ, ನಿಮ್ಗೆ ಹೇಳೋಷ್ಟು ದೊಡ್ಡವನು ನಾನಲ್ಲ. ಪ್ರಜೆಗಳಿಗೆ ಎಷ್ಟೋ ಬೋಧನೆ ಮಾಡುತ್ತಾ ಅವ್ರನ್ನ ಸನ್ಮಾರ್ಗದಲ್ಲಿ ನಡೆಸ್ತಿರೋ ನಿಮ್ಮನ್ನ ಉತ್ತಮರು ಅಂತ ಪ್ರತ್ಯೇಕವಾಗಿ ಹೇಳಬೇಕಿಲ್ಲ. ಮಹಾರಾಜ ಹೇಳಿದ ಮಾತುಗಳಿಗೆ ಸ್ವಾಮಿ ನಿಶ್ಚಲಾನಂದ ಸಂತೋಷ ಪಟ್ಕೊಂಡು ಇನ್ನೇನು ಮಾತಾಡದೆ ಅವನ ಆಸನದಲ್ಲಿ ಕೂತ್ಕೊಂಡ. ಆ ನಂತರ ತುಂಬಾ ಜನ ಅವರು ಮಾಡಿದ ಉತ್ತಮ ಕೆಲಸಗಳ ಬಗ್ಗೆ ಮಹಾರಾಜನಿಗೆ ಹೇಳಿದ್ರು. ಅದ್ಯಾವುದು ಉತ್ತಮ ಕೆಲಸಗಳು ಅಂತ ಚಂದ್ರಸೇನನಿಗೆ ಅನ್ಸ್ಲಿಲ್ಲ. ನನ್ ರಾಜ್ಯದಲ್ಲಿ ಒಳ್ಳೆಯವರೇ ಇಲ್ವಾ ಅಂತ ಅನ್ಕೊಳ್ತಿದ್ದ ಸಮಯದಲ್ಲಿ ಒಂದು ಅಂಗವಿಕಲ ಮಹಾರಾಜ ಎದುರಿಗೆ ಬಂದು ನಮಸ್ಕಾರ ಮಾಡಿ ನಿಂತ್ಕೊಂಡ. ಯಾರ್ ನೀನು? ನೀನು ಉತ್ತಮ ಕೆಲಸ ಮಾಡಿದ್ಯಾ ಅಂತ ಹೀಯಾಳಿಸಿ ಕೇಳಿದ ಚಂದ್ರಸೇನ. ಮಹಾರಾಜ, ನನ್ನ ವೀರಯ್ಯ ಅಂತ ಅಂತಾರೆ. ನಾನು ಬೀದಿಗಳಲ್ಲಿ ಭಿಕ್ಷೆ ಬೇಡುತ್ತಾ ಜೀವಿಸ್ತಿರ್ತೀನಿ. ಭಿಕ್ಷುಕ ಆದ ನೀನು ಮಾಡಿರೋ ಒಳ್ಳೆ ಕೆಲಸ ಏನು? ಮಹಾರಾಜ, ನಾನು ನನ್ಗೋಸ್ಕರ ಮಾತ್ರನೇ ಭಿಕ್ಷೆ ಬೇಡ್ತಿಲ್ಲ. ನಾನು ಭಿಕ್ಷೆ ಬೇಡಿ ಸಂಪಾದಿಸಿದ ಹಣದಲ್ಲಿ ತುಂಬಾ ಮಂದಿ ಅಭಾಗ್ಯರ ಹಸಿವು ತೀರಿಸ್ತಿದ್ದೀನಿ. ಅದು ನಾನು ಮಾಡಿದ ಉತ್ತಮ ಕೆಲಸ ಅಂತ ಹೇಳ್ತಿಲ್ಲ. ಎಷ್ಟೋ ವೃದ್ಧರು ಹೆತ್ತ ಮಕ್ಕಳಿಂದ ತಿರಸ್ಕಾರ ಮಾಡ್ಕೊಂಡು ಏನು ಮಾಡಕ್ಕಾಗ್ದೆ ಬೀದಿ ಪಾಲಾಗ್ತಿದ್ದಾರೆ. ಅಂತ ಅವ್ರಿಗೆ ನಿರಾಶ್ರಯರಿಗೆ ನೀವೇನಾದ್ರೂ ದಾರಿ ತೋರಿಸ್ತೀರಾ ಅಂತ ಕೇಳೋಕೆ ಬಂದೆ. ವೀರಯ್ಯ ಮಾತುಗಳು ಕೇಳಿದ ಮಹಾರಾಜ, ಸಬಾಷ್ ವೀರಯ್ಯ, ಸಬಾಷ್ ಅಂತ ಚಪ್ಪಾಳೆ ತಟ್ಟುತ್ತಾ, ವೀರಯ್ಯ, ನೀನು ಅಂಗವಿಕಲನಾಗಿದ್ರೂನು ಒಳ್ಳೆ ಮನ್ಸಿರೋನು. ನೀನು ನಿಜವಾಗ್ಲೂ ದೊಡ್ಡ ಮನ್ಸವನೇ. ಆತ ರಾಜ್ಯದಲ್ಲಿ ಅವರ ತಂದೆ ತಾಯರ್ನ ವೃದ್ಧಾಪ್ಯದಲ್ಲಿ ದಿಕ್ಕಿಲ್ದಿರೋವರಾಗಿ ಬಿಟ್ಬಿಡ್ತಿರೋ ಅವರೆಲ್ಲರ ಮೇಲೆ ಮಹಾರಾಜನಿಗೆ ತುಂಬಾ ಕೋಪ ಬಂತು. ಇನ್ಮೇಲೆ ಹಾಗೆ ಮಾಡೋರ್ನ ಕಠಿಣವಾಗಿ ಶಿಕ್ಷಿಸ್ತೀವಿ ಅಂತ ಶಾಸನವಾಗಿಸಿದ. ಇನ್ಮೇಲೆ ಯಾವ ಕಾರಣದಿಂದಾದ್ರೂ ನಿರಾಶ್ರಯರಿಗೋಸ್ಕರನೇ ಸರ್ಕಾರ ಸಂರಕ್ಷಣೆ ಕೊಡುತ್ತೆ ಅಂತ ಹೇಳಿದ. ಅಂತ ಅವ್ರಿಗೆ ಒಂದು ಭವನ ನಿರ್ಮಿಸಿಕೊಟ್ಟ. ಅಂತ ನಿರಾಶ್ರಯರೆಲ್ಲರನ್ನೂ ನೋಡ್ಕೊಳ್ಳೋ ಸಂರಕ್ಷಕನಾಗಿ ವೀರಯ್ಯನನ್ನು ನಿಯಮಿಸಿದ. ಉತ್ತಮತನ ಅನ್ನೋದು ಮಾಡೋ ಕೆಲ್ಸದಲ್ಲಿರಲ್ಲ, ಅವರ ದೊಡ್ಡ ಮನ್ಸನ್ನು ಹಿಡಿದು ಇರುತ್ತೆ ಅನ್ನೋ ವಿಷಯ ಅಲ್ಲಿರೋರೆಲ್ಲ ಗ್ರಹಿಸಿದ್ರು.